ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜನಸಂಖ್ಯೆಗೆ ಅನುಗುಣವಾಗಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರ ಮಿನಮೇಷ ಎಣಿಸುತ್ತಿರುವುದನ್ನು ಖಂಡಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟ ಮಾದಿಗ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮಾದಿಗ ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ, ಒಳ ಮೀಸಲಾತಿ ವರ್ಗೀಕರಣದ ಹೋರಾಟಕ್ಕೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಲು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಮಾದಿಗ ಸಮುದಾಯದ ಮುಖಂಡರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಪ್ರಯಾಣ ಬೆಳೆಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾದಿಗ ಸಮುದಾಯದ ಮುಖಂಡರಾದ ಬೋಲ್ವಾಡಿ ಎಂ.ಯು. ರಾಮಪ್ಪ ಹಾಗೂ ಎಂ.ಆರ್. ನಾರಾಯಣಸ್ವಾಮಿರವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿನ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂಬುದು ಒತ್ತಾಯಿಸಿ ಹಾಗೂ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕಳೆದ 25 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಹಲವಾರು ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಾ ಬರುತ್ತಿದ್ದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಮೀನಮೇಷ ಎಣಿಸುತ್ತಿರುವುದು ಖಂಡನೀಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಚ್ 27ರಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಮಾದಿಗ ಸಮುದಾಯದಿಂದ ರಾಜ್ಯಾದ್ಯಂತ ಹಂತ ಹಂತವಾಗಿ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಶಿವಾನಂದ, ಪಿ.ಎಂ. ನರಸಿಂಹಯ್ಯ, ನಾರಾಯಣಸ್ವಾಮಿ, ಆನೂರು ಶ್ರೀನಿವಾಸ್, ರಾಜಾಪುರ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಮಾದಿಗ ದಂಡೋರದ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಕಾರಣವೇನೆಂದರೆ ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕಾಗಿ ಇವತ್ತು ಮೀನಮೇಷ ಎಣಿಸ್ತಾ ಇದೆ. ಆದ್ದರಿಂದ ಇವತ್ತು 12ನೇ ತಾರೀಕು ಏನು ಸಚಿವ ಸಂಪುಟ ಇತ್ತು, ಆ ಸಂಪುಟ ಸಭೆಯಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಸಮಾವೇಶ ಮಾಡಿದಾಗ ಮುಖ್ಯಮಂತ್ರಿಗಳ ನಿಯೋಗವನ್ನು ಕರೆಸಿಕೊಂಡು ಅವರು 27ನೇ ತಾರೀಕು ವಿಶೇಷ ಸಚಿವ ಸಂಪುಟವನ್ನು ಕರೆದು ನಾವು ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವತ್ತು ಒಂದು ಒಳ ಮೀಸಲಾತಿ ಹೋರಾಟ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್, ಕೆ.ಎಚ್. ಮುನಿಯಪ್ಪನವರು ಮತ್ತು ಆರ್.ಬಿ. ತಿಮ್ಮಾಪುರ್ ಅವರು, ಎಚ್.ಕೆ. ಪಾಟೀಲ್ ಅವರು ಇವರೆಲ್ಲ ಬಂದು ಅವರಿಗೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ನಿಮ್ಮ ಪ್ರತಿಭಟನಾ ಧರಣಿಯನ್ನು ಕೈಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಆ ಒಂದು ಪ್ರತಿಭಟನಾ ಧರಣಿಯನ್ನು ಕೈಬಿಟ್ಟಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಜಾತಿಗಳ ವಿರುದ್ಧ, ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಜಾತಿಗಳ ವಿರುದ್ಧ ಇವತ್ತು ಸ್ಪೃಶ್ಯ ಜಾತಿಗಳನ್ನು ಎತ್ತಿಕಟ್ಟಿ ನಮ್ಮಲ್ಲೇ ಒಳಗಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ. ನೀವು ಕೊಟ್ಟ ಮಾತಿನಂತೆ 27ನೇ ತಾರೀಕು ಏನಾದರೂ ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದರೆ ಮೀನಮೇಷ ಎಣಿಸ್ಕೊಂಡು ಇದೇ ರೀತಿ ಮುಂದುವರೆಸಿದ್ರೆ ಕರ್ನಾಟಕ ರಾಜ್ಯದಲ್ಲೇ ಆಗುವಂಥ ಎಲ್ಲ ಅನಾಹುತಗಳಿಗೆ ನೀವೇ ಕಾರಣ ಆಗ್ತೀರಿ. ಆದ್ದರಿಂದ ದಯವಿಟ್ಟು ನೀವು 27ನೇ ತಾರೀಕು ಒಳ ಮೀಸಲಾತಿ ಜಾರಿ ಮಾಡಬೇಕು. ಇದು ಮನವಿ ಅಲ್ಲ, ಸರ್ಕಾರಕ್ಕೆ ಮಾದಿಗರ ಆಗ್ರಹ. ಏನಾದರೂ ನೀವು 27ನೇ ತಾರೀಕು ಜಾರಿ ಮಾಡಲಿಲ್ಲ ಅಂತಂದರೆ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರದ ಪರವಾಗಿ ನಾವು ವಿಜಯೋತ್ಸವ ಮಾಡ್ತೀವಿ. ಜಾರಿ ಮಾಡಲಿಲ್ಲ ಅಂತಂದರೆ ಸರ್ಕಾರದ ವಿರುದ್ಧ ಅವತ್ತೇ ಮಾದಿಗರ ರಣಕಹಳೆ ಆಗುತ್ತೆ. ಆಗ ರಾಜ್ಯ ಸರ್ಕಾರಕ್ಕೆ ಏನಾದರೂ
ಏನಾದರೂ ಅಲ್ಲಿ ಆಕಸ್ಮಿಕವಾಗಿ ದುರ್ಘಟನೆಗಳು ನಡೆದರೆ ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಆದ್ದರಿಂದ ದಯವಿಟ್ಟು ನೀವು ಇವತ್ತು ಏನು ದಕ್ಷಿಣ ಧಾರವಾಡದಲ್ಲಿ ಉಪಚುನಾವಣೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇದೆ ಅಂತೇಳಿ ಇವತ್ತು ಕೋಡ್ ಆಫ್ ಕಂಡಕ್ಟ್ ಜಾರಿ ಇದೆ ಅಂತ ಹೇಳ್ಬಿಟ್ಟು ನೀವು ಈಗಾಗಲೇ 27ನೇ ತಾರೀಕು ಸಂಪುಟ ಸಭೆಯನ್ನು ಮುಂದೂಡಕ್ಕೆ ನೀವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ. ಆ ರೀತಿ ಏನಾದರೂ ಆದರೆ 27ನೇ ತಾರೀಕೆ ನಾವು ಬೃಹತ್ತಾಗಿ ಬೆಂಗಳೂರಲ್ಲಿ ಸೇರಿಕೊಂಡು ಅವತ್ತೇ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಏನು ಮಾದಿಗದಂಡವರ ಮಾದಿಗ ಜಾಗೃತಿ ಹೋರಾಟ ಸಮಿತಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ನಮ್ಮ ರಾಷ್ಟ್ರೀಯ ಮುಖ್ಯ ಹಿರಿಯ ಹೋರಾಟಗಾರರ ಅಪ್ಪಣೆಯ ಮೇರೆಗೆ ಏನು ನಮ್ಮ 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಆಗುವ ನಿರ್ಣಯ ಮತ್ತು ತೀರ್ಮಾನದ ಅಧಿಸೂಚನೆಯಂತೆ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಧರಣಿ ಮಾಡಿ ಮತ್ತು 12ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಏನು ಮೀಸಲಾತಿಯನ್ನು ಮಾಡಿ ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ ಒಂದು ಹೋರಾಟದ ಒಂದು ಹೆಜ್ಜೆಯನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಇವತ್ತು ನಾವು DC ಕಚೇರಿ ಮುತ್ತಿಗೆಗೆ ಹೋಗ್ತಾ ಇದ್ದೀವಿ. ಅದೇ ಇದರಲ್ಲಿ ನಮ್ಮ ಪಕ್ಷ ಭೇದವನ್ನು ಮರೆತು ಕಾಂಗ್ರೆಸ್ಸು BJP BSP ಅನ್ನೋದು ಬಿಟ್ಟು ನಮ್ಮ ಕುಲ ಬಾಂಧವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು 12ನೇ ತಾರೀಕು ಕಾರ್ಯಕ್ರಮ ಆಗುತ್ತೆ ಫ್ರೀಡಂ ಪಾರ್ಕ್ಗೆ, ಎಲ್ಲರೂ ಮನಸಾಯಿಚ್ಛವಾಗಿ ಎಲ್ಲರೂ ಬರಬೇಕು. 12ನೇ ತಾರೀಕಲ್ಲಿ ಮಾಡು ಇಲ್ಲಾಂದರೆ ಮಡಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಕುರ್ಚಿ ಖಾಲಿ ಮಾಡುವವರೆಗೂ ಮತ್ತು ಸರ್ಕಾರ ಬೀಳಿಸುವವರೆಗೂ ನಾವು 12ನೇ ತಾರೀಕು ಏನು ತೀರ್ಮಾನ ತಗೊಂಡಿರುವ ಪ್ರಯುಕ್ತವಾಗಿ ಈಗ 27ನೇ ತಾರೀಕು ಫೈನಲ್ ಆಗಿ ನಾವು ಹೊರತಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ಕುಲಬಾಂಧವರು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಅವಿಭಾಜ್ಯ ಕುಲಬಾಂಧವರಲ್ಲಿ ಮಾದಿಗ ವಿದ್ಯಾರ್ಥಿಗಳಲ್ಲಿ ಒಕ್ಕೂಟದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 27ನೇ ತಾರೀಕು ಚಲೋ ಏನು ಬೆಂಗಳೂರು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಈಗಲೂ ಸಹ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಏನು ನಮ್ಮ ಮನವಿಯನ್ನು ಸಿದ್ದರಾಮಯ್ಯನವ್ರಿಗೆ ತಲುಪಿಸಬೇಕಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ 27ನೇ ತಾರೀಕು ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಬೇಕು. ಮತ್ತು ಅವ್ರೇನಾದ್ರು ಮಾಡದೇ ಇದ್ದ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಮತ್ತು ನಾವು ಒಂದು ಕಿವಿ ಮಾತನ್ನು ಎಲ್ಲ ಸಮಾಜದ ಹಿರಿಯರಿಗೂ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು 101 ಜಾತಿ ಒಳಗಡೆ ಇರತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಎಲ್ಲ ಮುಖ್ಯಸ್ಥರಿಗೂ ಹಿರಿಯ ಮುಖ್ಯಸ್ಥರಿಗೂ ಮತ್ತು ಅವ್ರ ಕುಲ ಬಾಂಧವರೆಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ಒಬ್ಬರಿಗೆ ನೋವುಂಟು ಮಾಡುವ ಅವ್ಯಾಚ್ಯ ಶಬ್ದಗಳಿಂದ ಆಗಿರ್ಬೋದು ಮತ್ತು ಬೇರೆ ನೋವಾಗುವ ಮಾತುಗಳನ್ನು ಬಳಸಬಾರ್ದು. ನಾವು 35 ವರ್ಷಗಳಿಂದ ಹೋರಾಟವನ್ನು ಗೆಲ್ಕೊಂಡು ಬಂದು 101 ಜಾತಿಗೂ ನ್ಯಾಯ ಕೊಡಿಸಿದ್ವಿ. ಮಾದಿಗ ದಂಡೋರದ ಒಂದು ಉದ್ದೇಶ 101 ಜಾತಿಗೆ ಇವತ್ತು ಮಟ್ಟಕ್ಕೆ ಬಂದಿದೆ. ಒಂದು ಮೀಸಲಾತಿ ಹೋರಾಟ ಆಗಲಿ, ಎರಡನೇ ಮಾತಿಲ್ಲ. ಆದರೆ ಒಬ್ಬ ಸಮಾಜಕ್ಕೆ ತೊಂದರೆ ಆಗುವ ಮತ್ತು ಅವಮಾನಕರವಾದ ಒಂದು ಮಾತುಗಳನ್ನು ಬಳಸಬಾರ್ದು. ಏನು ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ರೀತಿ ಮಾಡಬಾರ್ದು. ಅವರ ಹಿರಿಯರಾಗಿದ್ದರೂ ಸಹ ನಮಗೂ ಅವರಿಗೆ ಸುಮಾರು 45 ವರ್ಷ ಡಿಫ್ರೆನ್ಸ್ ಇದೆ. ಆದರೂ ಸಹ ನಾವು ಶಾಂತಿಯುತವಾಗಿ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವರ ಅಣ್ಣ ತಮ್ಮಂದಿರು 101 ಜಾತಿನಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಮಾದಿಗ ಸಮಾಜದವರು ಎಲ್ಲ ಜಾತಿಗೆ ಒಂದು ತಾಯಿ ತಂದೆ ಥರ ನಾವು ಎಲ್ಲ ಪೋಷಣೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಅಷ್ಟೇ ಹೋರಾಟ ನಾವು ಮಾಡ್ಕೊಳ್ತೀವಿ, ಗೆಲ್ತೀವಿ. ಮೀಸಲಾತಿಯನ್ನು ನಾವು ಪಡಿತೀವಿ. ಏನಿವತ್ತು 53,432 ಉದ್ಯೋಗಗಳನ್ನು ಭರ್ತಿ ಮಾಡುವುದನ್ನು ಕೈಬಿಟ್ಟು ನಾಗಮೋಹನ್ ದಾಸ್ ವರದಿಯನ್ನೇ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಒತ್ತಾಯ ಆಗಿದೆ. ಒಳ ಮೀಸಲಾತಿ ವರ್ಗೀಕರಣ ಅಲ್ಲಿವರೆಗೂ ಏನು ಈ ಉದ್ಯೋಗಗಳನ್ನು ಕೈ ಬಿಡಬೇಕಂತ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9449288 491.
ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.